ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕ್ಷಯರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ವಾಸಕೋಶ ತಜ್ಞರಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕ್ಷಯರೋಗ ಅಂದ್ರೆ ಏನು ಮೇಡಮ್? ಕ್ಷಯರೋಗ ಅಂದ್ರೆ ಇದು ಒಂದು ಇನ್ಫೆಕ್ಷನ್. ಇದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಸೊ ಇದೊಂದು ಕೀಟಾಣುವಿಂದ ಬರುವಂತದ್ದು, ಟಿಬಿ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ಮತ್ತೆ ಇದು ನಮ್ಮ ಅಂಗಾಂಗಗಳಲ್ಲಿ ಉಗುರು ಮತ್ತೆ ಕೂದಲು ಇದು ಎರಡು ಬಿಟ್ಟು ಇನ್ ಯಾವ ಅಂಗಾಂಗಕ್ಕೂ ಆಗ್ಬೋದು. ಉಗುರಿಗಾಗಲ್ಲ ಮತ್ತೆ ಕೂದ್ಲಿಗಾಗಲ್ಲ. ಎರಡು ಬಿಟ್ಟು ಇನ್ ಎಲ್ಲಾ ಅಂಗಕ್ಕೂ ಆಗ್ಬೋದು. ಸ್ಕಿನ್ ಇಂದ ಹಿಡಿದು ಪೂರ್ತಿ ಇಂಟರ್ನಲ್ ಆರ್ಗನ್ಸ್, ಹಾರ್ಟ್, ಲಂಗ್, ಕಿಡ್ನಿ ಎಲ್ಲದನ್ನು ಇನ್ವಾಲ್ವ್ ಮಾಡ್ಬೋದು. ಅದು ಮೊದಲನೇ ಸ್ಟೇಜ್ ಅಂತ ಹೇಳ್ತಿಲ್ಲ, ಇಟ್ ಡಿಪೆಂಡ್ಸ್. ಒಂದೊಂದು ವ್ಯಕ್ತಿಗಳಲ್ಲೂ ಒಂದೊಂದು. ಬಟ್ ತುಂಬಾ ಕಾಮನ್ ಆಗಿ ಬರೋಂಥದ್ದು ಲಂಗ್ಸ್ ಇನ್ವಾಲ್ವ್ಮೆಂಟ್. ತುಂಬಾ ಇಂಪಾರ್ಟೆಂಟು ಟ್ರೀಟ್ಮೆಂಟ್ ವೈಸ್ ಲಂಗ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರಿಗೂ ತುಂಬಾ ಕಾಲಾನುಕಾಲದಿಂದ ಭಯ ಇರೋದು ಕ್ಷಯ ರೋಗ ಅಂದ ತಕ್ಷಣ ಎಲ್ಲರೂ ಬೆಚ್ಚಿಕೊಳ್ಳೋದು ಒಬ್ರಿಂದ ಒಬ್ರಿಗೆ ಅಂಟ್ಕೊಂಡ್ಬಿಡುತ್ತೆ, ಒಬ್ರಿಂದ ಒಬ್ರಿಗೆ ಬಂದು ಬಿಡುತ್ತೆ ಅಂತ. ಸೊ ಈ ತರ ಯೂಶಲಿ ಆಗೋದು ಶ್ವಾಸಕೋಶದ್ದು. ಅದ್ ಬಿಟ್ಟು ನೆಕ್ಸ್ಟ್ ಸ್ಕಿನ್ದು. ಇದು ಎರಡು ಮಾತ್ರ ಆತರ ಒಬ್ರಿಂದ ಒಬ್ರಿಗೆ ಬೇಗ ಹರಡುತ್ತೋ ಹೊರತು ಇನ್ ಬಾಕಿ ಯಾವ ಅಂಗಾಂಗಗಳಿಗೂ ಆ ತರ ಅಷ್ಟು ಸುಲಭವಾಗಿ ಒಬ್ರಿಂದ ಇನ್ನೊಬ್ರಿಗೆ ಹರಡೋದು ಕಡಿಮೆ. ಸೊ ಏನು ಪಿಡುಗು ಇತ್ತು ಮುಂಚೆ, ಸಾಮಾಜಿಕ ಪಿಡುಗು ತರ ಎಲ್ರು ಹೆದರ್ಕೊಳ್ಳೋ ತರ, ಯಾಕೆ ಆ ತರ ಇತ್ತು ಅಂದ್ರೆ ಇದು ಒಬ್ರಿಂದ ಒಬ್ರಿಗೆ ಬರುತ್ತೆ ಅಂತ. ಅದು ಓನ್ಲಿ ಅಪ್ಲೈಸ್ ಟು ಲಂಗ್ ಇನ್ವಾಲ್ವ್ಮೆಂಟ್ ಅಂಡ್ ನೆಕ್ಸ್ಟ್ ಕಾಮನ್ ಬೀಯಿಂಗ್ ಸ್ಕಿನ್. ಸೊ ಇದು ಒಂದು ಇನ್ಫೆಕ್ಷನ್. ಇದು ಟ್ರೀಟ್ಮೆಂಟ್ ಇದೆ. ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಫಾಲೋ ಅಪ್ ಅಲ್ಲಿ ಇದ್ರೆ ಖಂಡಿತ ಇದು ಗುಣ ಮಾಡೋಂಥದ್ದೇನೆ, ಭಯ ಬೀಳಂತದ್ ಏನಿಲ್ಲ. ಹಿಂದಿನ ತರ ಇವಾಗ ಅದನ್ನ ಟ್ಯಾಬು ಆಗಿ ಕನ್ಸಿಡರ್ ಮಾಡೋದೇನ್ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲಾ ಹೊಸ ಹೊಸ ಮೆಡಿಕೇಶನ್ಸ್ ಗಳಿದೆ. ಅದಕ್ಕೋಸ್ಕರ ಕಂಪ್ಲೀಟ್ ಕ್ಯೂರ್ ಮಾಡಬಹುದು, ಕಂಪ್ಲೀಟ್ ಆಗಿ ಇದನ್ನ ಗುಣಮುಖ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ನೀವು. ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಸೋಂಕು ಅಂತ ಹೇಳಿದ್ರಿ. ಆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ? ಈಗ ಒಂದು ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡಬಹುದು. ಇದು ಗಾಳಿನಲ್ಲಿರುತ್ತಾ ಅಥವಾ ಹೇಗ್ ಬರುತ್ತೆ? ಇದು ಯಾರಿಗೆ ಮಾತ್ರ ಅಫೆಕ್ಟ್ ಆಗುತ್ತೆ? ಈಗ ಗಾಳಿನಲ್ಲೇ ಇರುವಂತದ್ದಾದ್ರೆ ಎಲ್ಲರಿಗೂ ಕ್ಷಯ ಏನ್ ಬರೋದಿಲ್ಲ ಅಲ್ವಾ? ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ. ಹೇಗೆ ಅಂಟ್ಕೊಳ್ಳುತ್ತೆ ಇದು ಒಬ್ಬ ವ್ಯಕ್ತಿಗೆ? ನೀವ್ ಹೇಳ್ದಂಗೆನೆ ಇದು ಸೋಂಕಾಗಿರೋದ್ರಿಂದ, ಅದ್ರಲ್ಲೂ ಗಾಳಿನಲ್ಲಿ ಸ್ಪ್ರೆಡ್ ಆಗೋ ಸೋಂಕಾಗಿರೋದ್ರಿಂದ ಒಬ್ರು ಉಸಿರಾಡುವಾಗ ಅದು ಬ್ಯಾಕ್ಟೀರಿಯಾಗಳು ಅವ್ರ ಉಸಿರಾಟದ ಜೊತೆಗೆ ಹೊರಗಡೆ ಬಂದಿರುತ್ತೆ. ನೆಕ್ಸ್ಟ್ ಅದೇ ಉಸಿರನ್ನ ಬೇರೆಯವ್ರು ಯಾರು ಸುತ್ತಮುತ್ತ ಇರ್ತಾರೆ ಅಥವಾ ಆ ಲೋಡ್ ಅಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಏನ್ ಹೇಳ್ತೀವಲ್ಲ, ಯಾವಾಗ ಎಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರುತ್ತೆ ಅಂದ್ರೆ ಯೂಶಲಿ ಎಲ್ಲಿ ಪೇಷಂಟ್ಸ್ ಇರ್ತಾರೆ ಅಲ್ಲಿರುತ್ತೆ. ಸೊ ಅಂತ ಸುತ್ತಮುತ್ತ ಇರೋರಿಗೆ ರಿಸ್ಕ್ ಜಾಸ್ತಿ. ನೀವ್ ಹೇಳ್ದಂಗೆ ಯಾರ್ಯಾರಿಗೆ ರಿಸ್ಕ್ ಜಾಸ್ತಿ ಅಂತ ಫಸ್ಟ್ ಹೇಳ್ಬಿಡೋಣ. ಒಂದು, ಪೇಷಂಟ್ ನ ಮನೇಲೆ ಇಟ್ಟು ಟ್ರೀಟ್ ಮಾಡ್ತಿರ್ತೀವಲ್ವಾ ಅವ್ರಿಗೆ, ಎಸ್ಪೆಷಲಿ ಬೇರೆ ರೂಮ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ನಾನು ಇವಾಗ ಮಾತಾಡ್ತಿರೋದು ಬರೀ ಶ್ವಾಸಕೋಶದ ಅಂದಿರ ಟಿಬಿ ಬಗ್ಗೆ. ಬಾಕಿದೆಲ್ಲ ಇವಾಗ ಬರಲ್ಲ. ಯಾಕಂದ್ರೆ ನಾನು ಮುಂದೆ ಹೇಳ್ದಂಗೆ ಬಾಕಿದ್ ಯಾವ್ದೂ ಅಷ್ಟು ಬೇಗ ಹರಡಲ್ಲ. ಬೇಗ ಹರಡೋಂಥದ್ದು ಬರೀ ಶ್ವಾಸಕೋಶಕ್ಕೆ ಇನ್ವಾಲ್ವ್ಮೆಂಟ್ ಆಗಿರೋದು ಮಾತ್ರ. ಸೊ ನಾನು ಇವಾಗ ಅದ್ರದ್ದು ಮಾತ್ರ ಮಾತಾಡ್ತಿದ್ದೀನಿ. ಸೊ ಪೇಷಂಟ್, ಯಾವ ಪೇಷಂಟ್ ಅಲ್ಲಿ ಉಸಿರಾಟದಲ್ಲಿ ಲಂಗ್ಸ್ ಅಲ್ಲಿ ಟಿಬಿ ಇದೆ, ಅವರು ಉಸಿರಾಡುವಾಗ ಅವ್ರ ಉಸಿರಿನಲ್ಲಿ ಕ್ರಿಮಿಕೀಟಗಳನ್ನು ಹೊರಗಡೆ ಬರುತ್ತೆ. ಅವರು ಕೆಮ್ಮದಾಗ, ಅವರು ಶೀಂದಾಗ, ಅವರು ಮಾತಾಡುವಾಗ ಅದು ಬ್ಯಾಕ್ಟೀರಿಯಾ ಹೊರಗಡೆ ಬರ್ತಾ ಇರುತ್ತೆ. ಅದು ಯಾರು ನಿಯರ್ ಇರ್ತಾರೆ ಅವ್ರಿಗೆ. ಅದ್ರ ಜೊತೆ ವೆಂಟಿಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ಕಿಟಕಿ ಬಾಗಿಲುಗಳು ಜಾಸ್ತಿ ಇರಬೇಕು, ತೆರೆದಿರ್ಬೇಕು, ಒಳಗಡೆಯಿಂದ ಹೊರಗಡೆಗೆ ಏರ್ ಸರ್ಕ್ಯುಲೇಷನ್ ಆಗ್ತಿರ್ಬೇಕು. ಹಂಗೆಲ್ಲ ಆದಾಗ ಬ್ಯಾಕ್ಟೀರಿಯಾ ಈಚೆನೂ ಹೋಗ್ತಿರುತ್ತೆ, ಗಾಳಿನಲ್ಲಿ
ಅದ್ರದ್ದು ಕಂಟೆಂಟ್ ಕಡಿಮೆ ಆಗ್ತಾ ಆಗ್ತಾ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಎಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಕೌಂಟ್ ಜಾಸ್ತಿ ಇರುತ್ತೆ ಅವ್ರ ಸುತ್ತಮುತ್ತ, ಇಮಿಡಿಯೇಟ್ ಸುತ್ತಮುತ್ತ ಅಲ್ಲಿ ಜಾಸ್ತಿ ಇರುತ್ತೆ. ನೀವು ಹೇಳ್ದಂಗೆನೆ ಎಲ್ಲಾರ್ಗೂ ಬಂದ್ಬಿಡಲ್ಲ. ಮೇನ್ಲಿ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು, ಎಸ್ಪೆಷಲಿ 5 ವಯಸ್ಸಿನಗಿನ್ನ ಚಿಕ್ಕ ಮಕ್ಕಳು, ಮತ್ತೆ ತೀರಾ ದೊಡ್ಡವರು, ವಯಸ್ಸಾದವರು, ಅಂದ್ರೆ 60ಕ್ಕಿಂತ ಆಚೆ, ಇವೆರಡು ಏಜ್ ವೈಸ್ ಆಲ್ರೆಡಿ ರಿಸ್ಕ್ ಅಲ್ಲಿ ಇರ್ತಾರೆ. ಅದು ಬಿಟ್ಟು ಇನ್ಯಾರ್ಯಾರಿಗಿರುತ್ತೆ ಅಂತ ಅಂದ್ರೆ ಆಲ್ರೆಡಿ ಇಮ್ಯುನೋಸಪ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದ್ರೆ ರೋಗ ನಿರೋಧಕ ಅವರಲ್ಲಿ ಕಡಿಮೆ ಇರುತ್ತೆ. ಯಾರ್ಯಾರಿಗೆ ಈ ತರ ಇರುತ್ತೆ? ಯೂಶಲಿ ಶುಗರ್ ಇರೋ ಪೇಷಂಟ್ಸ್ಗೆ, ಅದ್ರಲ್ಲೂ ಶುಗರ್ ಕಂಟ್ರೋಲ್ ಇಲ್ಲ ಅನ್ನೋ ಪೇಷಂಟ್ಗೆ, ನೆಕ್ಸ್ಟ್ ಕಿಡ್ನಿ ಸಮಸ್ಯೆ ಇರೋ ಪೇಷಂಟ್ಗೆ, ಆಲ್ರೆಡಿ ಯಾರಾದ್ರೂ HIV AIDS ಇಂದ ಬಳಲ್ತಿರೋರ್ಗೆ, ಮುಂಚೆಯಿಂದಾನೇ ಲಂಗ್ಸ್ ಅವ್ರದ್ದು ವೀಕ್ ಇದೆ, ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಬೇರೆ ಲಂಗ್ ಸಮಸ್ಯೆಗಳಿದೆ, ಕೆಲವೊಂದಿದಾವೆ. ಏನಂದ್ರೆ ಬ್ರಾಂಕಿಕ್ಟೈಸಿಸ್ ಅಂತ ಹೇಳ್ತೀವಿ, ಅದು ಪದೇ ಪದೇ COPD ಅಂತ ಹೇಳ್ತೀವಿ, BD ಸೇರಿ ಲಂಗ್ಸ್ ಆಲ್ರೆಡಿ ವೀಕ್ ಆಗಿರೋರು. ಸೊ ಈ ತರ ಆಲ್ರೆಡಿ ಅವರಲ್ಲಿ ಆ ಕ್ರಿಮಿಕೀಟ ಎದುರುಗಡೆ ಹೋರಾಡೋಷ್ಟು ಶಕ್ತಿ ಯಾರಲ್ಲಿ ಇರಲ್ಲ ಅಥವಾ ಕಡಿಮೆ ಇರುತ್ತೆ, ಅಂತವ್ರಿಗೆ ನೀವು ಹೇಳ್ದಂಗೆ ಫಾಸ್ಟ್ ಆಗಿ ಬರುತ್ತೆ. ನಾರ್ಮಲ್ ಆಗಿರೋರು, ಹೆಲ್ದಿ ಆಗಿರೋರು, ಶುಗರ್ ಏನು ಇಲ್ಲ, ಕಿಡ್ನಿ ಸಮಸ್ಯೆ ಏನು ಇಲ್ಲ, HIV TB ಏನು ಇಲ್ಲ, ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡೋರು, ಸ್ಟ್ರೆಸ್ ಇಲ್ಲ, ಊಟ ಮಾಡೋರು, ಅವ್ರಿಗೇನು ಬರಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತೀವಿ ಅಂದ್ರೆ ಬೆಳಗಿನ ತಿಂಡಿ ತುಂಬಾ ಇಂಪಾರ್ಟೆಂಟ್. ಬೆಳಗಿನ ತಿಂಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ನೈಟ್ ಚೆನ್ನಾಗಿ ನಿದ್ದೆ ಆಗಿರ್ಬೇಕು. ಈ ತರ ಇರೋರಿಗೆ ತಂತಾನೆ ಆಟೋಮೆಟಿಕಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಹೊತ್ತು ತಿಂಡಿ ಕಟ್ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಅವ್ರು ಯಂಗ್ ಏಜ್ ಇದ್ರು ಕ್ರಾನಿಕಲಿ ಅಂದ್ರೆ ತುಂಬಾ ದಿನಗಳ ಕಾಲ ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಬೆಳಗ್ಗೆ ತಿಂಡಿ ಕಟ್ ಮಾಡೋದು. ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಯೂಶಲಿ ಹೇಳ್ತಿರ್ತೀವಿ. ಸ್ಕೂಲ್ ಹೋಗೋ ಮಕ್ಕಳಲ್ಲಿ ಕಾಮನ್ ಆಗಿ ಹೋಗ್ಬಿಡುತ್ತೆ ಆ ತರ ಮಾಡೋದು, ತಿಂಡಿ ಸ್ಕಿಪ್ ಮಾಡೋದು, ಊಟ ಸ್ಕಿಪ್ ಮಾಡೋದು. ಅದು 3 ಟೈಮ್ದು ಊಟ ನಾವು ಕನ್ಸಿಡರ್ ಮಾಡಿದ್ರೆ ಬೆಳಗಿನ ತಿಂಡಿ ತುಂಬಾ ಇಂಪಾರ್ಟೆಂಟ್, ಅದನ್ನ ಸ್ಕಿಪ್ ಮಾಡಬಾರ್ದು. ಇಷ್ಟು ಜನಗಳು ನಾನು ಹೇಳ್ದಂಗೆ ರಿಸ್ಕ್ ಅಲ್ಲಿ ಇರ್ತಾರೆ, ಇಂಥವ್ರಿಗೆ ಮಾತ್ರ ಬರುತ್ತೆ. ಮತ್ತೆ ಇವಾಗ ಆಲ್ರೆಡಿ ಹೇಳ್ದಂಗೆ ಲಂಗ್ಸ್ ಏನೇ ಇಂಪಾರ್ಟೆಂಟು. ಈಗ ಏನೇನು ಲಕ್ಷಣಗಳಿರುತ್ತೆ ಮೇಡಮ್ ಒಬ್ಬ ವ್ಯಕ್ತಿಗೆ TB ಬ್ಯಾಕ್ಟೀರಿಯಾ ಅವ್ರ ದೇಹವನ್ನ ಪ್ರವೇಶ ಮಾಡಿದ ಮೇಲೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಇದನ್ನು ನಾನು ಮುಂಚೆನೆ ಹೇಳ್ದಂಗೆ ನಾವು ಶ್ವಾಸಕೋಶಕ್ಕೆ ಸ್ಟಿಕ್ ಆನ್ ಆಗೋಣ, ಅದ್ರದ್ನೇ ಮಾತಾಡ್ತಾ ಇದ್ದೀನಿ. ಶ್ವಾಸಕೋಶಕ್ಕೆ ಬಂದ್ರೆ ಕೆಮ್ಮು 2 ರಿಂದ 3 ವಾರಕ್ಕಿಂತ ಜಾಸ್ತಿ ಉಳ್ಕೊಂಡಾಗ ದಯವಿಟ್ಟು ಪರೀಕ್ಷೆ ಮಾಡಿಸ್ಕೊಬೇಕು. ಮತ್ತೆ ಜ್ವರ ಬರೋದು, ಎಸ್ಪೆಷಲಿ ನೈಟ್ ಟೈಮ್ ಜ್ವರ ಬರೋದು, ಮತ್ತೆ ನೈಟ್ ಟೈಮ್ ಬೆವರು, ಜ್ವರ ಬಂದ ನೆಕ್ಸ್ಟ್ ಡೇನೆ ಫುಲ್ ನೀರು, ನೆಕ್ಸ್ಟ್ ತೂಕ ಕಡಿಮೆ ಆಗ್ತಿರುತ್ತೆ. ಜಿಮ್ಗೆ ಹೋಗ್ತಿರಲ್ಲ ಅಥವಾ ಬೇಕು ಅಂತ ವೆಯ್ಟ್ ಲಾಸ್ ಮಾಡ್ತಿರಲ್ಲ, ಬಟ್ ತಂತಾನೆ ಅವ್ರ ವೆಯ್ಟ್ ಕಡಿಮೆ ಆಗ್ತಾ ಬರ್ತಿರುತ್ತೆ. ಅದು ಎಲ್ಲರೂ ವೆಯ್ಟ್ ಚೆಕ್ ಮಾಡ್ಕೊಳ್ಳೋ ಅಭ್ಯಾಸ ಇರಲ್ಲ, ಹೌದು, ಬಟ್ ನಾವು ದಿನನಿತ್ಯ ಧರಿಸಂತ ಬಟ್ಟೆ ಲೂಸ್ ಯಾವಾಗ ಆಗುತ್ತೆ, ಇದೆಲ್ಲ ಬೇರೆ ಸಿಂಟಮ್ಸ್ ಇದ್ದಾಗ ನೋಡ್ಕೊಂಡಾಗ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕೆಲವು ಸತಿ ಕೆಮ್ಮಿನಲ್ಲಿ ಕಫದಲ್ಲಿ ರಕ್ತ ಬರೋದು, ತುಂಬಾ ಇನ್ವಾಲ್ವ್ಮೆಂಟ್ ಆದ್ರೆ ಲಂಗ್ಸ್ ಮೋರ್ ದೆನ್ 50% ನಾವೇನ್ ಹೇಳ್ತೀವಿ. ಎಕ್ಸ್ರೇ ಮಾಡುವಾಗ ಗೊತ್ತಾಗೋದು ಯೂಶಲಿ ಪೇಷಂಟ್ಸ್ ಅವ್ರಿಗೆ ಗೊತ್ತಾಗಲ್ಲ. ಉಸಿರಾಟಕ್ಕೆ ಬಂದ್ರೂ ಶುರು ಆಗಬಹುದು, ಎಲ್ರಿಗೂ ಬರಲ್ಲ ಅದು. ಬಟ್ ನೀವು ಪ್ರಿಡಾಮಿನೆಂಟ್ ಆಗಿ ತಗೋಬೇಕು ಅಂತ ಅಂದ್ರೆ ಉಸಿರಾಟದಲ್ಲಿ, ಅಂದ್ರೆ ಎಲ್ಲ ಶ್ವಾಸಕೋಶದ ಇನ್ಫೆಕ್ಷನ್ TB ಬರುವಾಗ ಕೆಮ್ಮು, ಕಫ, ಬ್ಲಡ್ ಬರೋದು ಕಫದಲ್ಲಿ, ಮತ್ತೆ ಜ್ವರ, ರಾತ್ರಿ ಹೊತ್ತು ಬೆವರು, ವೆಯ್ಟ್ ಲಾಸ್, ಇಷ್ಟನ್ನ ಕನ್ಸಿಡರ್ ಮಾಡ್ಬೋದು. ಇದು ಉಸಿರಾಟಕ್ಕೆ ತಕ್ಕಂತದ ನಾನು ಹೇಳ್ತಿರೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ. ಇದು ಬಿಟ್ಟು ನಾನು ಮುಂಚೆನೆ ಹೇಳ್ದಂಗೆ ಯಾವ ಅಂಗಾಂಗಕ್ಕಾದ್ರೂ ಆಗ್ಬೋದು ಅಂತ ಹೇಳಿದ್ನಲ್ಲ, ಅದನ್ನ ಕನ್ಸಿಡರ್ ಮಾಡಿದ್ರೆ ಈ ಕೆಮ್ಮು ಇರಬೇಕು ಅಂತಾನೆ ಏನಿಲ್ಲ ಅವ್ರಿಗೆ, ಯಾಕಂದ್ರೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಕೆಮ್ಮು ಇರ್ಬೇಕಂತ ಏನಿಲ್ಲ. ಇದು ಬಿಟ್ಟು ಬಾಕಿ ಎಲ್ಲ ಏನ್ ಹೇಳಿದ್ರೆ ಅದೆಲ್ಲ ಇರ್ಬೋದು. ಜ್ವರ ಬರ್ತಿರುತ್ತೆ ನೈಟ್ ಟೈಮ್ ಸ್ಪೆಸಿಫಿಕ್ ಆಗಿ, ಮತ್ತೆ ನೈಟ್ ಟೈಮ್ ಬೆವರಾಡೋದು, ನೆಕ್ಸ್ಟ್ ವೆಯ್ಟ್ ಲಾಸ್ ಆಗೋದು, ಇಷ್ಟು ಕಾಮನ್. ಯಾವುದೇ ಅಂಗಾಂಗದಲ್ಲಿ TB ಆದ್ರೂ ಇಷ್ಟಂತೂ ಇರುತ್ತೆ. ಸಾಮಾನ್ಯ ಕೆಮ್ಮಾದಾಗ, ಜ್ವರ ಬಂದಾಗ ಆಸ್ಪತ್ರೆಗಳಿಗೆ ಹೋಗ್ತಾರೆ. ತಕ್ಷಣನೇ ಕ್ಷಯ ಇರಬಹುದು ಅಂತ ಡಾಕ್ಟರ್ ಸಹ ಅದನ್ನ ಯೋಚನೆ ಮಾಡ್ದೇನೆ ಮಾತ್ರೆಗಳನ್ನ ಎಲ್ಲ ಕೊಟ್ಟ ಮೇಲೂ ಕೆಮ್ಮು ಕಂಟಿನ್ಯೂ ಆದಾಗ ಮಾತ್ರ ಕ್ಷಯ ಟೆಸ್ಟ್ ಮಾಡ್ತೀರಾ ಅಥವಾ ಹೇಗೆ? ನೀವು ಹೇಳಿದ್ದು ಸತ್ಯ. ಏನಾಗುತ್ತೆ ಅಂದ್ರೆ ಎಲ್ಲರೂ ಸಾಧಾರಣ ಜ್ವರ ಕೆಮ್ಮು ಅಂತ ಲೋಕಲ್ ಅಲ್ಲಿ ತೋರ್ಸ್ಕೊಂತ ಇರ್ತಾರೆ. ಅವಾಗ 1 ವಾರ 2 ವಾರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ರೆಗ್ಯುಲರ್ ಆಂಟಿಬಯೋಟಿಕ್ಸ್ ತಗೊಂಡಿರ್ತಾರೆ, ಮತ್ತೆ ರೆಗ್ಯುಲರ್ ಜ್ವರಕ್ಕೆಲ್ಲ ಏನ್ ಬೇಕು ಪ್ಯಾರಾಸಿಟಮಾಲ್ ಎಲ್ಲ ತಗೊಂಡಿರ್ತಾರೆ. ಅದು ತಗೊಂಡು ಯಾವಾಗ ನಿಮ್ಗೆ ಕೆಮ್ಮು ಕಡಿಮೆ ಆಗ್ತಿಲ್ಲ, ನಿಮ್ದು ಜ್ವರ ಕಡಿಮೆ ಆಗ್ತಿಲ್ಲ, ನಿಮ್ ವೇಟ್ ಹಂಗೆ ಇದೆ, ಸೊ ದಯವಿಟ್ಟು ಇದನ್ನ ಒಂದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಎಕ್ಸ್ರೇ ಫೆಸಿಲಿಟಿ ಎಲ್ಲಿದೆ ಅಂತ ಹಾಸ್ಪಿಟಲ್, ಮತ್ತೆ ಕಫ ಟೆಸ್ಟ್ TBಗೋಸ್ಕರ ಎಲ್ಲಿದೆ ಅಂತ ಹಾಸ್ಪಿಟಲ್ ಅಲ್ಲಿ ವಿಸಿಟ್ ಮಾಡಿದಷ್ಟು ಬೇಗ ಏನ್ ಪ್ರಾಬ್ಲಮ್ ಅಂತ ನಿಮ್ಗೆ ನಮ್ ಕ್ಲಾರಿಟಿ ಸಿಗುತ್ತೆ. ಸೊ ಟ್ರೀಟ್ಮೆಂಟ್ ಮಾಡೋದನ್ನು ಬೇಗ ಶುರು ಆಗುತ್ತೆ. ನೀವ್ ಹೇಳ್ದಂಗೆ ನಮ್ ಕಡೆಯಿಂದ ಅಡ್ವೈಸ್ ಏನಂತ ಅಂದ್ರೆ
ಲೋಕಲ್ ನರ್ಸಿಂಗ್ ಹಾಸ್ಪಿಟಲ್, ನರ್ಸಿಂಗ್ ಹೋಮ್ಗಳಲ್ಲಿ ಎಕ್ಸ್ರೇ ಇಲ್ದೇ ಇರೋ ಕಡೆ, ಕಫ ಟೆಸ್ಟ್ ಇಲ್ದೇ ಇರೋ ಕಡೆ ನೀವು ತೋರಿಸುವಾಗ್ಲೂ ಕಡಿಮೆ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಇಂಥ ಕಡೆಗೆ ಒಂದ್ಸತಿ ವಿಸಿಟ್ ಮಾಡಿ ಪರೀಕ್ಷೆಗೆ ಒಳಪಡಿಸ್ಕೊಂಡ್ರೆ ಉತ್ತಮ. ಈಗ ಟೆಸ್ಟ್ ಆಯ್ತು, ಆಮೇಲೆ ಚಿಕಿತ್ಸೆ ಏನಿರುತ್ತೆ? ಇದೂನು ನೀವು ಮುಂಚೆನೆ ಡಿಸ್ಕಸ್ ಮಾಡಿರ್ತಾರೆ, ಇನ್ಫೆಕ್ಷನ್ ಕ್ರಿಮಿಕೀಟ ಇಂದಾನೆ ಬರೋದು. ಏನು ಡಿಫ್ರೆನ್ಸ್ ಇದಕ್ಕೂ ಮತ್ತೆ ಬೇರೆ ಸಾಧಾರಣ ಕೆಮ್ಮು ಜ್ವರ ಬರೋ ಕ್ರಿಮಿಕೀಟಕ್ಕೂ ಅಂದ್ರೆ ಇದ್ರದ್ದು ಟ್ರೀಟ್ಮೆಂಟ್ 6 months ಇರುತ್ತೆ. ಯಾಕಂದ್ರೆ ಈ ಬ್ಯಾಕ್ಟೀರಿಯಾ ವೆರಿ ಸ್ಲೋಲಿ ಗ್ರೋಯಿಂಗ್. ಬಾಕಿ ಎಲ್ಲಾ ಬ್ಯಾಕ್ಟೀರಿಯಾ ಹೋಲಿಸ್ಕೊಂಡ್ರೆ ಇದು ತುಂಬಾ ನಿಧಾನವಾಗಿ ಗ್ರೋತ್ ಆಗೋದು. ಸೊ ಇದು ಸಾಯುವಾಗ್ಲೂ ಬೇಗ ಸಾಯಲ್ಲ. ಅದಕ್ಕೋಸ್ಕರ ಬಿಡದಂಗೆ 6 ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ ನಾವು ಫಸ್ಟ್ 2 months ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆ ಟೈಮಲ್ಲಿ ಸ್ವಲ್ಪ 4 ಡ್ರಗ್ ಕಾಂಬಿನೇಷನ್ ಅಂತ ಹೇಳ್ತೀವಿ, FDCs ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಖುಷಿ ವಿಷಯ ಏನಂತ ಅಂದ್ರೆ TB ಟ್ರೀಟ್ಮೆಂಟ್ ಗವರ್ಮೆಂಟ್ ಅಲ್ಲಿ ಕಂಪ್ಲೀಟ್ ಫ್ರೀ ಇರುತ್ತೆ. ಮತ್ತೆ TB ರಿಲೇಟೆಡ್ ಕಫ ಟೆಸ್ಟ್ ಕಂಪ್ಲೀಟ್ ಫ್ರೀ ಇರುತ್ತೆ ಗವರ್ಮೆಂಟ್ ಸೆಟಪ್ ಗಳಲ್ಲಿ ಮತ್ತೆ ಮೆಡಿಕಲ್ ಕಾಲೇಜ್ಗಳಲ್ಲಿ. ಇಲ್ಲಿ ಕಫ ಟೆಸ್ಟ್ ಫ್ರೀ ಇರುತ್ತೆ, ಟ್ರೀಟ್ಮೆಂಟ್ ಫ್ರೀ ಇರುತ್ತೆ. 6 ತಿಂಗಳು ಇರುತ್ತೆ ಟ್ರೀಟ್ಮೆಂಟ್. ಅದರಲ್ಲಿ 2 ತಿಂಗಳು ಇಂಟೆನ್ಸಿವ್ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಆವಾಗ 4 ಮೆಡಿಕೇಶನ್ಗಳು ಹೋಗುತ್ತೆ ಪೇಷಂಟ್ಗೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಈ 4 ತಿಂಗಳಲ್ಲಿ ಪೂರ್ತಿ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇರುತ್ತೆ. ಸೊ ದಟ್ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ. ಸ್ಪ್ರೆಡ್ ಆಗೋದನ್ನ ಫಸ್ಟ್ ಪ್ರಿವೆಂಟ್ ಮಾಡೋದು ಈ ಫಸ್ಟ್ 2 months ಟ್ರೀಟ್ಮೆಂಟ್. ಇನ್ನು ನೆಕ್ಸ್ಟ್ 4 months ಟ್ರೀಟ್ಮೆಂಟ್ ತುಂಬಾ ಸ್ಲೋ ಗ್ರೋಯಿಂಗ್ ನಾನು ಹೇಳಿದ ಕಾರಣದಿಂದ ಇನ್ನು ಎಷ್ಟು ಉಳಿದಿರೋದು ಬ್ಯಾಕ್ಟೀರಿಯಾಗಳಿರುತ್ತೆ ಅದು ಪೂರ್ತಿಯಾಗಿ ನಶಿಸಿ ಹೋಗಿ ಆ ಪೇಷಂಟ್ ಕಂಪ್ಲೀಟ್ ಕ್ಯೂರ್ ಅಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ ಆಗೋದಕ್ಕೆ 6 months ಅಂತ ತಗೊಳುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ಇದೆ, ಆದ್ರೆ ಸ್ವಲ್ಪ ಆಂಟಿಬಯೋಟಿಕ್ೇನೆ ಹೌದು, ಅದು 6 ತಿಂಗಳು ಟೈಮ್ ತಗೊಳುತ್ತೆ. ಈ ಕ್ಷಯ ಹೊಂದಿರುವಂತಹ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿನೇ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಮನೆಗಳಲ್ಲೂ ತಗೋಬಹುದಾ? ಹೀಗೆ ಇದು ಒಂದು ನೀವು ಹೇಳಿದ್ದು ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರಿಗೂ ಹಾಸ್ಪಿಟಲ್ ಅಡ್ಮಿಷನ್ ಬೇಕಿಲ್ಲ. ಯಾರು ಓಡಾಡ್ಕೊಂಡು ಆರಾಮಾಗಿದ್ದಾರೆ, ಎಂಗೇಜ್ ಅಲ್ಲಿ ಇದ್ದಾರೆ, ಅವ್ರಿಗೆ ಶುಗರ್ BP ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಏನಿಲ್ಲ, ಚಿಕ್ಕ ಪಾಪು ಅಲ್ಲ ಅಥವಾ ತೀರಾ ವಯಸ್ಸಾದವರು ಆಲ್ರೆಡಿ ಬೆಡ್ ರಿಡನ್ ಸ್ಟೇಟ್ ಇಲ್ಲ ಅಂತವ್ರು ಅಡ್ಮಿಷನ್ ಆಗ್ಬೇಕಂತ ಏನಿಲ್ಲ. ಆದ್ರೆ ಈ ತರ ಇದೇನೇನ್ ಇರಬಾರ್ದು ಅಂತ ಹೇಳ್ದೆ ಅಲ್ವಾ. ಸೊ ಅವ್ರಿಗೇನಾದ್ರೂ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ನಾವ್ ಅಡ್ಮಿಟ್ ಮಾಡ್ಕೊಂತೀವಿ. ಕಿಡ್ನಿ ಪ್ರಾಬ್ಲಮ್ ಇರೋರಾದ್ರೆ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗುತ್ತೆ. ಮತ್ತೆ ಲಿವರ್ ಪ್ರಾಬ್ಲಮ್ ಇರೋರಿಗೆ ಅಡ್ಮಿಟ್ ಮಾಡ್ಕೊಂಡು ಶುರು ಮಾಡ್ಬೇಕಾಗುತ್ತೆ. HIV ಜೊತೆ ಇರೋರ್ಗು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ಬೇಕು. ಮತ್ತೆ ಆಲ್ರೆಡಿ ಲಂಗ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಅವ್ರಿಗೆ ಉಸಿರಾಟ ಸಮಸ್ಯೆ ಇದ್ದು ಆಕ್ಸಿಜನ್ ಪ್ರಮಾಣ ಎಲ್ಲ ಕಡಿಮೆ ಇದ್ದಾಗ ನಾವ್ ಅಡ್ಮಿಷನ್ಗೆನೆ ಸಜೆಸ್ಟ್ ಮಾಡೋದು. ಇದೇನೇ ಇಲ್ಲ ಅವ್ರು ಚೆನ್ನಾಗಿದ್ದಾರೆ ಆಲ್ರೈಟ್, ಮನೇಲಿ ಟ್ಯಾಬ್ಲೆಟ್ ತಗೊಂಡು ಅವ್ರು ಮ್ಯಾನೇಜ್ ಮಾಡ್ಕೊಬಹುದು ಅಂತ ಹೇಳುವಾಗ ಮನೆಯಲ್ಲೇನೆ ಟ್ರೀಟ್ಮೆಂಟ್ ತಗೋಬಹುದು. ಇದಕ್ಕೆ ಆತರ ರಿಸ್ಟ್ರಿಕ್ಟೆಡ್ ಎಲ್ರೂ ಅಡ್ಮಿಟ್ ಆಗ್ಬೇಕಂತ ಏನಿಲ್ಲ. ಮೋಸ್ಟ್ ಆಫ್ ದ ಯಂಗ್ ಪೇಷಂಟ್ಸ್ಗೆಲ್ಲ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಈ ತರ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮ್ಯಾನೇಜ್ ಮಾಡಕ್ಕೆ, ನರ್ಸಿಂಗ್ ಕೇರ್ ಆಗಲ್ಲ, ಆ ತರ ಇರುವಾಗ ನಾವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ ಮಾಡೋದೇ ಬೆಟರ್. ಮೇಡಮ್, ಈಗ ಮನೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಂತಹ ವ್ಯಕ್ತಿಗಳು, ಅವರನ್ನ ಪೋಷಣೆ ಮಾಡುವಂತಹ ಇತರ ಸದಸ್ಯರು, ಅವರು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು? ನಾನು ಹೇಳ್ದಂಗೆ ಇದು ಮೋಸ್ಟ್ ಆಫ್ ದ ಟೈಮ್ ಉಸಿರಾಟದಿಂದ ಬರೋದ್ರಿಂದ ಮಾಸ್ಕ್ ನ ಪೇಷಂಟ್ ಧರಿಸೋದು ಕಡ್ಡಾಯ. ಅದೇ ರೀತಿ ಪೇಷಂಟ್ಗೆ ಸೆಪರೇಟ್ ರೂಮ್ ಇದ್ರೆ ಉತ್ತಮ. ಸೆಪರೇಟ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರೋದು ಉತ್ತಮ. ಆ ತರ ಇರೋ ರೂಮ್ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಆ ರೂಮ್ ಒಳಗಡೆ ಹೋಗುವಾಗ ಪ್ರತಿ ಸತಿನೂ ಬೆಟರ್ ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಪೇಷಂಟು ಮಾಸ್ಕ್ ಹಾಕಿರ್ಬೇಕು. ಮತ್ತೆ ನೀವು ಅವ್ರದ್ದು ಊಟ ಉಪಚಾರ ಎಲ್ಲ ಮಾಡಾದ್ಮೇಲೆ ಸ್ಯಾನಿಟೈಸರ್ ಬಳಸ್ತೀವಲ್ವಾ, ಅದನ್ನ ಬಳಸಬೇಕಾಗಿರೋದು ರೆಗ್ಯುಲರ್ ಆಗಿರುತ್ತೆ. ಪೇಷಂಟ್ ದಿನನಿತ್ಯ ಹೆಂಗಿರ್ತಾರೆ, ಸ್ನಾನ ಮಾಡೋದು, ಬ್ರಷ್ ಮಾಡೋದು ಅದೆಲ್ಲ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಇಲ್ಲ. ಮುಟ್ಟೋದ್ರಿಂದ ಇದೇನು ಬರಲ್ಲ. ಲಂಗ್ಸ್ ಆಗಿದ್ದಾಗ ಮುಟ್ಟೋದ್ರಿಂದ ಏನು ಬರಲ್ಲ. ಪೂರ್ತಿಯಾಗಿ ಬೇರೆ ಮನೇಲಿ ಇಡ್ಬೇಕು ಆತರ ಎಲ್ಲ ಏನೂ ಇಲ್ಲ. ಸೇಮ್ ಮನೇಲೆ ಇಟ್ಕೊಂಡು ವೆಂಟಿಲೇಷನ್ ಕಿಟಕಿ ಬಾಗಿಲುಗಳೆಲ್ಲ ಚೆನ್ನಾಗಿದ್ದು ಮನೆಯಲ್ಲೇನೆ ಆರಾಮಾಗಿ ಅವರದ್ದು ಪೋಷಣೆ ಮತ್ತೆ ಪಾಲನೆ ಮಾಡಬಹುದು. ಅವರ ಔಷಧಿ ಜೊತೆಗೆ ಆಹಾರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗ ಕೆಲವು ನಾಟಿ ವೈದ್ಯ ಕೂಡ ಮಾಡ್ತಾರೆ, ಆ ಸೊಪ್ಪು ಈ ಸೊಪ್ಪು ಏನೇನೋ ಹೇಳ್ತಾರೆ. ವೈದ್ಯರಾಗಿ ತಾವೇನ್ ಹೇಳ್ತೀರಾ? ಆಯುರ್ವೇದಿಕ್ ಏನೆಲ್ಲ ತಗೊಂತಾರೆ ಅಂತ ಹೇಳೋದು ಕಷ್ಟ, ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ಬಟ್ ನೀವು ಹೇಳೋ ತರ ಊಟ ಇಂಪಾರ್ಟೆಂಟ್. ಊಟ ಏನ್ ಇಂಪಾರ್ಟೆಂಟ್ ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾನ ಸಾಯಿಸ್ಬೇಕಂದ್ರೆ. ಸೊ ನಮ್ಮಲ್ಲಿ ರೋಗ ನಿರೋಧಕ ಅಂಶನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರೋಟೀನ್ ರಿಚ್ ಫುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ಅದು ನಾನ್ ವೆಜ್ ತಿನ್ನೋರ್ಗೆ ನಾನ್ ವೆಜ್ ಪ್ರಿಡಾಮಿನೆಂಟ್ ಇರುತ್ತೆ, ಇಲ್ಲ ಅಂದ್ರೆ ವೆಜ್ ಪ್ರಿಡಾಮಿನೆಂಟ್ ಇರುತ್ತೆ. ನಾನ್ ವೆಜ್ ಪ್ರಿಡಾಮಿನೆಂಟ್ ಅಲ್ಲಿ ನಾವು ಯೂಶಲಿ ಎಗ್ ತಗೊಳ್ಳೋದಕ್ಕೆ ಹೇಳ್ತೀವಿ, ಮತ್ತೆ ಮಟನ್, ಚಿಕನ್, ಫಿಶ್ ತಗೊಳ್ಳೋದಕ್ಕೆ ಹೇಳ್ತೀವಿ.
ಇದೆಲ್ಲ ತಗೊಬಹುದು. ಇದೆಲ್ಲಾನು ಪ್ರೋಟೀನ್ ರಿಚ್. ಮತ್ತೆ ಮಾಂಸಾಹಾರ ಮಾಡಲ್ಲ ಅಂತ ಹೇಳೋರು ಕಾಳುಗಳು, ಎಲ್ಲಾ ಕಾಳು ಮತ್ತೆ ಬೇಳೆಗಳು, ಇದನ್ನ ಚೆನ್ನಾಗಿ ಸೇವಿಸಬೇಕಾಗುತ್ತೆ. ಮತ್ತೆ ಹಾಲಿನಲ್ಲಿ ಪನೀರ್, ಸೊ ಇದೆಲ್ಲ ಪ್ರೋಟೀನ್ ರಿಚ್ ಫುಡ್. ಸೊ ಪ್ರೋಟೀನ್ ರಿಚ್ ಫುಡ್ಗೆ ಮಹತ್ವ ಇದೆ. ಪ್ರತಿ ಪೇಷಂಟ್ಗೂ ಹೇಳೇ ಕಳಿಸ್ಬೇಕಾಗುತ್ತೆ ಪ್ರೋಟೀನ್ ರಿಚ್ ಫುಡ್ ತಗೊಬೇಕು ಅಂತ. ಒಂದು ಅವ್ರ ಇಮ್ಯುನಿಟಿನೂ ಬಿಲ್ಡ್ ಆಗುತ್ತೆ, ಇನ್ನೊಂದು ವೇಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎರಡೂ ಕಡೆಯಿಂದ ಅದು ಬೆನಿಫಿಷಿಯಲ್. ನೀವು ಹೇಳ್ದಂಗೆ ಫುಡ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಕ್ಷಯ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಈ ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಔಷಧಿಗಳು ಮತ್ತು ಟೆಸ್ಟ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿರುತ್ತೆ ಅಲ್ವಾ? ಹೌದು. ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಹೇಗೆ, ಎಷ್ಟು ಖರ್ಚಾಗ್ಬೋದು ಅಥವಾ ಫ್ರೀ ಆಗಿ ಟ್ರೀಟ್ಮೆಂಟ್ ಆಗುತ್ತಾ? ಹೀಗೆ ನೀವು ಹೇಳ್ದಂಗೆ ನಾವು ಪ್ರತಿ ವರ್ಷ ಮಾರ್ಚ್ 24 ವಿಶ್ವ ಟಿಬಿ ಮುಕ್ತ ದಿನ ಅಂತ ತಗೊಂತೀವಿ. ಸೊ ಅದನ್ನ ಕನ್ಸಿಡರ್ ಮಾಡ್ತೀವಿ. ನೀವು ಹೇಳ್ದಂಗೆ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತೆ ನೀವು ಹೇಳ್ದಂಗೆ ಟ್ರೀಟ್ಮೆಂಟ್ ವೈಸ್ ಕಫ ಟೆಸ್ಟ್ ಫ್ರೀ ಇರುತ್ತೆ. ಮತ್ತೆ ಮೊದಲೇ ಹೇಳ್ದಂಗೆ ಮೆಡಿಸಿನ್ ಫ್ರೀ ಇರುತ್ತೆ. ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಪ್ರತಿ ಟಿಬಿಗೆ ಒಳಗಾಗಿ ಟ್ರೀಟ್ಮೆಂಟ್ ತಗೊಂತಿರೋರಿಗೆ ಸರ್ಕಾರದಡಿಯಲ್ಲಿ ಇಂತಿಷ್ಟು ಅಂತ ಧನ ಸಹಾಯ ಕೂಡ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅನ್ನೋ ನಿಟ್ಟಿನಿಂದ ಟ್ರಾನ್ಸ್ಪೋರ್ಟೇಷನ್ಗೂ ಒಂದಿಷ್ಟು ಮಿನಿಮಮ್ ಅಮೌಂಟ್ ಹಾಕೊಡ್ತಾರೆ. ಮತ್ತೆ ಊಟದ ಪರವಾಗಿನೂ ಒಂದಿಷ್ಟು ದವಸ ಧಾನ್ಯಗಳನ್ನು ಗವರ್ಮೆಂಟ್ ಕಡೆಯಿಂದ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲವೊಂದ್ಸತಿ PHC ಮೂಲಕನೂ ಕೊಡುವಂತದ್ದು ಇದೆ. ಇದು ಪೇಷಂಟ್ ಕೇರ್ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಟಿಬಿ ಮುಕ್ತ ಭಾರತ ಮಾಡ್ಬೇಕನ್ನೋ ದೃಷ್ಟಿಯಿಂದ ಇಟ್ಕೊಂಡಿರೋಂಥದ್ದು. ನೆಕ್ಸ್ಟ್ ಬಂದು ನೀವು ಕೇಳಿದ್ದು ಟ್ರೀಟ್ಮೆಂಟ್ ಫ್ರೀ ಇದೆಯಾ ಇಲ್ಲಿ ಅಂತ. ಸೊ ಟೆಸ್ಟ್ ಫ್ರೀ, ಟ್ರೀಟ್ಮೆಂಟ್ ಫ್ರೀ. ಆದ್ರೆ ಅಡ್ಮಿಷನ್ ಆದ್ರೆ ಏನೆಲ್ಲ ಇರುತ್ತೋ ಅದು ಆದಷ್ಟು BPL ಕಾರ್ಡ್ ಇರೋರಿಗೆ ಪೂರ್ತಿ ಗವರ್ಮೆಂಟ್ ಅಲ್ಲೇ ಕವರ್ ಆಗುತ್ತೆ. ಬಟ್ ಟಿಬಿ ಮಾತ್ರೆಗೆ ಅಂತಾನೆ ಏನು ದುಡ್ಡು ಕಟ್ಟೋದ್ ಬೇಕಾಗಿಲ್ಲ. ಅದು ಬಿಟ್ಟು ಈಗ ಇನ್ ಕೇಸ್ ನಾನು ಮುಂಚೆನೆ ಹೇಳ್ದಂಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಶುಗರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ. ಅದಕ್ಕೆ ಮಿನಿಮಮ್ ಚಾರ್ಜಸ್ ಏನಿರುತ್ತೆ BPLದು ತೆಗೆದು ಅಷ್ಟು ಮಾತ್ರನೇ ಇರುತ್ತೆ ಹೊರತು ಕಾರ್ಪೊರೇಟ್ ಹಾಸ್ಪಿಟಲ್ ಅಷ್ಟೆಲ್ಲ ಇರಲ್ಲ. ಈಗ ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲರೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಸಹ ಇಲ್ಲ. ನೀವು ಹೇಳಿರುವ ಆತಂಕಗಳೇನಿದೆ, ಲಕ್ಷಣಗಳೇನಿದೆ, ಅದು ಇದ್ದಾಗ ಮಾತ್ರ ಎಲ್ಲರೂ ಟೆಸ್ಟ್ ಮಾಡಿಸ್ಕೋಬೇಕು. ಇದಕ್ಕೆ ಲಸಿಕೆ ಇಲ್ವಾ ಮೇಡಮ್? ವೆರಿ ಗುಡ್ ಕ್ವಶನ್. ನೀವು ಹೇಳ್ದಂಗೆ ಎಲ್ಲಾ ಕೆಮ್ಮುನು ಟಿಬಿ ಅಲ್ಲ, ಭಯ ಬೀಳದ್ ಬೇಕಿಲ್ಲ. ಈ ಬೇರೆ ಬೇರೆ ಸಿಂಪ್ಟಮ್ ಇರೋದನ್ನ ಲೆಕ್ಕ ಮಾಡಬೇಕಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತದಲ್ಲಿ ನಿಮ್ಗೆ ಗೊತ್ತಿರಂತೆ ಟಿಬಿ ಇದ್ದು ಆ ಟೈಮಲ್ಲಿ ನಿಮಗ್ ಕೆಮ್ಮು ಬಂದು ನಿಮಗ್ ಡೌಟ್ ಇದ್ದಾಗ, ಭಯ ಇದ್ದಾಗ ಖಂಡಿತ ಒಂದು ಟೆಸ್ಟ್ ಮಾಡ್ಸೋದ್ರಲ್ಲಿ ಏನೂ ತಪ್ಪಿಲ್ಲ. ಆತರ ನಿಮ್ಗೆ ಅನ್ನಿಸ್ದಾಗ, ಖಂಡಿತ ಭಯ ಆದಾಗ, ಬೇರೆ ಲಕ್ಷಣಗಳೆಲ್ಲ ಕಂಡಾಗ ದಯವಿಟ್ಟು ಬಂದು ಏನೂ ಪ್ರಾಬ್ಲಮ್ ಇಲ್ಲ ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ. ಒಂದು ಲಸಿಕೆ ಬಗ್ಗೆ ಹೇಳಿದ್ರೆ, ಹುಟ್ಟಿದ್ದು 1 ವಾರದ ಒಳಗಡೆ ನಮ್ಗೆ BCG ಲಸಿಕೆ ಅಂತ ಹಾಕ್ಸಿರ್ತಾರೆ. ಅದು ಬೆಸಿಲೈ ಕ್ಯಾಲ್ಮನ್ ಕ್ಯೂರಿನ್ ಅಂತ ಹೇಳ್ತೀವಿ. ಆ ಲಸಿಕೆನೆ ಟಿಬಿ ಲಸಿಕೆ. ಆ BCG ಲಸಿಕೆನೆ ಟಿಬಿ ಲಸಿಕೆ. ಅದು ಹಾಕಿಸ್ಕೊಂಡಾಗ್ಲೂ ಯಾಕೆ? ಕರೆಕ್ಟ್. ಅದು ಹಾಕೋದು ಉದ್ದೇಶ ಟಿಬಿ ಬರ್ದೇ ಇರ್ಲಿ ಅಂತ ಅಲ್ಲ. ಯಾಕಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮ ಇಂಡಿಯಾದಲ್ಲಿ ಅದು ಆಕ್ಚುಲಿ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಇದು 2 ದೇಶಗಳಲ್ಲಿ ತುಂಬಾ ಟಿಬಿ ಬರ್ಡನ್ ಇದೆ. ಟಿಬಿ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ. ಸೊ ನಮ್ಮಲ್ಲಿ ಬರೋದು ಸಹಜ. ಆದ್ರೆ ಬಂದ್ರೂನು ಅದು ಬ್ರೈನ್ಗೆಲ್ಲ ಹೋಗಿ ICU ಅಡ್ಮಿಷನ್ ಆಗಷ್ಟು ಮತ್ತೆ BP ಎಲ್ಲ ಕಡಿಮೆ ಆಗಿ ಸೀರಿಯಸ್ ಆಗಷ್ಟು ಆಗ್ಬಾರ್ದು ಅನ್ನೋ ನಿಟ್ಟಿನಿಂದ BCG ಲಸಿಕೆನ ಹಾಕ್ಸೋದು. ಟಿಬಿ ಬರುತ್ತೆ, ಟಿಬಿ ಬರಲ್ಲ ಅಂತ ಹೇಳ್ತಿಲ್ಲ. ಬಟ್ ಟಿಬಿ ಅಷ್ಟು ಸಿವಿಯರ್ ಆಗಿ ಆಗಲ್ಲ BCG ಹಾಕೊಂಡ್ರೆ. ಅದು ಎಲ್ಲಾ ಲಸಿಕೆಗೂ ಅಪ್ಲೈ ಆಗುತ್ತೆ. ಆಕ್ಚುಲಿ ಕೋವಿಡ್ ಲಸಿಕೆ ಹಾಕ್ಸ್ಕೊಂಡವ್ರಿಗೆ ಕೋವಿಡ್ ಬಂದಿಲ್ಲ ಅಂತ ಹೇಳಿಕ್ ಬರಲ್ಲ, ಬಂದಿರುತ್ತೆ ಅವ್ರಿಗೂ. ಆದ್ರೆ ಅದ್ರ ತೀವ್ರತೆ ಇರುತ್ತಲ್ಲ, ತೀವ್ರತೆ ಕಟ್ ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಹಾಕ್ಸಿರ್ತೀವಿ. ಆದ್ರೆ ನಾವು ಅದೇನೆ ನನ್ನ ಮುಂಚೆನೆ ಹೇಳ್ದಂಗೆ ಯಾವಾಗ ಶುಗರ್ ಎಲ್ಲ ಬಂದ್ಬಿಡುತ್ತೆ, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬಂದ್ಬಿಡುತ್ತೆ, ಆವಾಗ ಏನಾಗುತ್ತೆ BCG ಹಾಕಿದ್ದು ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. 80% ಎಫೆಕ್ಟಿವ್ ಇದ್ರೆ ಶುಗರ್ ಬಂದಾಗ ಅದು 60 ಇಳಿಯುತ್ತೆ. ಅದ್ರ ಜೊತೆ ಕಿಡ್ನಿ ಬಂದಾಗ ಅದ್ರ ಎಫೆಕ್ಟಿವ್ನೆಸ್ 40 ಇಳಿಯುತ್ತೆ. ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಮತ್ತೆ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ BCGನೇ ಅದ್ರ ವ್ಯಾಕ್ಸಿನೇಷನ್. ಮತ್ತೆ ಮತ್ತೆ ಮಾಡಿಸ್ಬೇಕಂತ ಏನಿಲ್ಲ, ನಾವು ಚಿಕ್ಕದ್ರಲ್ಲಿ ಹಾಕ್ಸ್ಕೊಂಡಾಗ್ಲೇ ಸಾಕಾಗಿರುತ್ತೆ. ಬಟ್ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಿ, ಶುಗರ್ ಏನೋ ಬರ್ದಿರಂಗ್ ನೋಡ್ಕೊಂಡು, ಬಾಕಿ ಏನು ತೊಂದರೆಗಳಾಗ್ದಿರಂಗ್ ನೋಡ್ಕೊಂಡ್ರೆ ಅದಷ್ಟು ಸಾಕಾಗುತ್ತೆ. ಈಗ ಕ್ಷಯ ಹೊಂದಿರುವಂತಹ ವ್ಯಕ್ತಿಯ ದಿನಚರಿ ಹೇಗಿರ್ಬೇಕು ಮೇಡಮ್? ಔಷಧಿ ಮತ್ತೆ ಊಟದ ಜೊತೆಗೆ ವ್ಯಾಯಾಮ ಮಾಡ್ಬೋದಾ, ವಾಕ್ ಹೋಗ್ಬೋದಾ, ಅಥವಾ ಅವರ ದಿನನಿತ್ಯದ ಕೆಲಸಗಳನ್ನ ಅಂದ್ರೆ ಅವ್ರಿಗೆ ಶಕ್ತಿ ಇದ್ರೆ ಮಾಡ್ಕೋಬಹುದಾ, ಅಥವಾ ಕಂಪ್ಲೀಟ್ ರೆಸ್ಟ್ ಮಾಡ್ಬೇಕಾ, ಹೇಗೆ? ಖಂಡಿತವಾಗಿಯೂ ನೀವು ಹೇಳೋ ತರ ಟಿಬಿ
ಸೋಂಕ ಹರಡಿರೋರು ಯಾವುದೇ ಕಾರಣಕ್ಕೂ ನಾನೊಂದು ರೋಗಿ ಅನ್ನೋದನ್ನ ತಲೆಯಿಂದ ಬಿಟ್ಬಿಡ್ಬೇಕು. ಅವ್ರ ಪಾಡ್ಗೆ ಅವ್ರು ಊಟ ಮಾಡ್ಕೊಂಡು ಮಾತ್ರೆ ಸೇವನೆ ಮಾಡ್ಕೊಂಡು ನೀವ್ ಹೇಳ್ದಂಗ್ ವಾಕ್ ಎಲ್ಲ ಮಾಡ್ಕೊಂಡು ಪ್ರಾಣಾಯಾಮ ಎಕ್ಸರ್ಸೈಸ್ ಎಲ್ಲಾ ಮಾಡ್ಬೋದು. ಒಂದೇ ಒಂದು ಜೊತೆಗಿರೋರನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಮಾಸ್ಕ್ ಒಂದ್ ಹಾಕೋಬೇಕು ಹೊರ್ತು ಬೇರೆ ಇನ್ನೇನೂ ಚೇಂಜಸ್ ಇರಲ್ಲ. ನಿಮ್ ಕೆಲಸ ನೀವು ಧಾರಾಳವಾಗಿ ಮಾಡ್ಕೊಬಹುದು. ಸೊ ಇಂಥದೇ ರಿಸ್ಟ್ರಿಕ್ಷನ್ ಅಂತ ಏನಿಲ್ಲ. ಒಂದು ಆ ಇನಿಷಿಯಲ್ 2 months 3 months ನಿಮ್ದು ಬ್ಯಾಕ್ಟೀರಿಯಾ ಕಫ ಟೆಸ್ಟ್ ಮಾಡ್ತಾ ಇರ್ತಾರೆ. ಅಂಗನವಾಡಿಯಿಂದ ಬಂದು ನಿಮ್ಗೆ ಈ ತಿಂಗಳು ಲಾಸ್ಟ್ ಅಲ್ಲಿ ಇಷ್ಟು ಡೇಟ್ ಅಲ್ಲಿ ಇಷ್ಟು ಮಾತ್ರೆ ಮುಗ್ದಿದೆ, ಕಫ ಟೆಸ್ಟ್ ಕೊಡ್ಬೇಕು ಅಂತ ಅವಾಗ ಆಶಾ ಕಾರ್ಯಕರ್ತರು ಬಂದು ಹೇಳ್ತಿರ್ತಾರೆ. ಅದನ್ನ ಫಾಲೋ ಮಾಡ್ತಾ ನೀವು ನಿಮ್ ಕಫ ಟೆಸ್ಟ್ ಮಾಡ್ಕೊಂತಿರ್ತೀರಲ್ಲ, ಕಫ ಟೆಸ್ಟ್ ನೆಗೆಟಿವ್ ಬರೋ ತನಕ ಮಾತ್ರನೇ ಅದು ಸ್ಪ್ರೆಡ್ ಆಗೋದು ಸ್ವಲ್ಪ ಭಯ ಇರುತ್ತೆ. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಮಾಸ್ಕ್ ಹಾಕೊಂಡು ನಿಮ್ ಕೆಲಸ ನೀವು ಆರಾಮಾಗಿ ಮಾಡ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ. ಆದ್ರೆ ಮಾತ್ರೆಗಳನ್ನ ಬಿಡ್ಲೇಬಾರ್ದು ಅಂತೆಲ್ಲ ಮಾತ್ರೆಗಳನ್ನ ಬಿಡ್ಲೇಬಾರ್ದು. ನಿಮ್ಗೆ ಮಾತ್ರೆ ತಗೊಳ್ಳೋ ಟೈಮಲ್ಲಿ ಏನೇ ಸಮಸ್ಯೆ ಆದ್ರೂನು ನಿಮ್ಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆ ಡಾಕ್ಟರ್ ಮತ್ತೆ ವಿಸಿಟ್ ಮಾಡ್ಬೇಕು. ಇನ್ ಕೇಸ್ ನಿಮ್ದು ಲೋಕಲ್ ಹಾಸ್ಪಿಟಲ್ ಆದ್ರೆ ಅಥವಾ ತಾಲೂಕ್ ಲೆವೆಲ್ ಅಲ್ಲಿ ಆಗಿ ಗೊತ್ತಾಗಿಲ್ಲ ಅಂದ್ರೆ ಅವ್ರು ಖಂಡಿತ ಈ ತರ ಮೆಡಿಕಲ್ ಕಾಲೇಜಸ್ಗಾಗ್ಲಿ ದೊಡ್ಡ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡ್ತಾರೆ. ಅಲ್ಲಿ ಬಂದು ಕಂಟಿನ್ಯೂ ಮಾಡ್ಬೇಕು ಬಿಟ್ಟು ಸೆಟ್ ಆಗ್ತಿಲ್ಲ, ಸಾಕಾಗ್ತಿಲ್ಲ, ತಗೊಳಕ್ ಆಗ್ತಿಲ್ಲ ಅಂತ ಸ್ಕಿಪ್ ಮಾಡಬಾರ್ದು. ಅದು ಇಂಪಾರ್ಟೆಂಟ್. ತುಂಬಾ ಧನ್ಯವಾದಗಳು ಮೇಡಮ್. ಇದುವರೆಗೆ ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉಪಯುಕ್ತ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಇದುವರೆಗೂ ಕ್ಷಯರೋಗಕ್ಕೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.